ಲಹರಿ. ನನಗಂತೂ ರೆಗ್ಯುಲರ್ ಆಗಿ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ ಆಗಿದೆ. ಸೊ ವೆನ್ ಐ ಡೂ ಇಟ್ ಲೈಕ್ ಓಕೆ ಒಂದು ದಿನದಲ್ಲಿ ಶೂಟ್ ಮಾಡಿಬಿಡೋಣ, ಆಮೇಲೆ ಎಡಿಟ್ ಮಾಡಿ ಹಾಕೊಂಡ್ರೆ ಆಗುತ್ತೆ ಅಂತ. ಓಕೆ ಇಟ್ಸ್ ಫನಿ, ಬಟ್ ಏನು ಹೇಳಬೇಕಂತ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಅಬೌಟ್ ಯರ್ BCom ಎಕ್ಸಾಮ್ಸ್. ನಾನು ಫಸ್ಟ್ ಸೆಮ್ಮು ಥರ್ಡ್ ಸೆಮ್ಮು ಒಟ್ಟಿಗೆ ಬರೀಬೇಕು. ಫಸ್ಟ್ ಸೆಮ್ ಸಪ್ಲಿಮೆಂಟ್ರಿ ಆ್ಯಂಡ್ ಥರ್ಡ್ ಸೆಮ್ ಈಗ ಫಸ್ಟ್ ಬರೀಬೇಕು. ಆ್ಯಂಡ್ ಯು ಹ್ಯಾವ್ 3 ಆಪ್ಷನ್ಸ್. ಒಂದು ನೀವು ಬರೀ BCom ಎಕ್ಸಾಮ್ಸೇ ಬರೆಯೋದು, ಇಲ್ಲ ಅಂದರೆ ಯುಲ್ ರೈಟ್ ಬೋತ್. ಲೈಕ್ ಮೋಸ್ಟ್ಲಿ ಎಲ್ಲ ಸಿ ಆಸ್ಪಿರೆಂಟ್ಸು BCom ಎಕ್ಸಾಮ್ಸು ಬರೀತಾರೆ, ಸಿ ಎಕ್ಸಾಮ್ಸು ಬರೀತಾರೆ. ಆ್ಯಂಡ್ ಕೆಲವೊಬ್ರು ಎಕ್ಸೆಪ್ಷನ್ಸ್ ಅನ್ಕೊಳ್ಳಿ. BCom ಎಕ್ಸಾಮ್ಸು ಸ್ವಲ್ಪ ಈಸಿನೇ. BCom ಎಕ್ಸಾಮ್ಸ್ ಇಸ್ ಲೈಕ್ ನೀವು 120% ಎಫರ್ಟ್ ಹಾಕಬೇಕು. ಸಿ ಎಕ್ಸಾಮ್ಸ್ಗಾದ್ರೆ BCom ಎಕ್ಸಾಮ್ಸ್ ಇಸ್ ಲೈಕ್ 10% ಎಫರ್ಟ್ ಹಾಕಿದ್ರೆ ಮುಗ್ದೋಯ್ತು. BCom ಎಕ್ಸಾಮ್ಸ್ ಆರ್ ಗೋನ್ ಬಿ ವೆರಿ ವೆರಿ ಈಸಿ. ಐ ಆಮ್ ಟೆಲಿಂಗ್ ಯು. ನನ್ನ ಸೆಕೆಂಡ್ ಸೆಮ್ ಅಲ್ಲಿ ಒನ್ ಆಫ್ ದ ಪೇಪರ್ ಅಲ್ಲಿ ಐ ವಾಸ್ PMSing ಅಂಡ್ ಐ ರಿಯಲಿ ಹ್ಯಾಡ್ ಸಿವಿಯರ್ ಪೀರಿಯಡ್ ಕ್ರಾಂಪ್ಸ್ ಅಂಡ್ ಐ ಫೆಲ್ಟ್ ಲೈಕ್ ಡೈಯಿಂಗ್ ದಟ್ ಡೇ. ನಾನು ಇವತ್ತು ಕಾಲೇಜ್ಗೆ ಹೋಗಕ್ಕಾಗಲ್ಲ, ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಅಷ್ಟು ಕೆಡ್ದಾಗಿತ್ತು. ಅಂಡ್ ಸಮ್ಹೌ ಐ ಮೇಡ್ ಇಟ್ ಟು ಕಾಲೇಜ್. ಏನು ಓದಿಲ್ಲ. ಲೈಕ್ ಅಫ್ಕೋರ್ಸ್ ಬೇರೆ ಎಲ್ಲ ಪೇಪರ್ಗೆ ಬೇಸಿಕ್ ಓದ್ಕೊಂಡು ನನ್ನ ನಾಲೆಡ್ಜು ಆ್ಯಂಡ್ ಓದಿರೋದು ಸ್ವಲ್ಪ ಮಿರಾಕಲ್ಸ್ ಎಲ್ಲ ಹಾಕಿ ಬರೆದು ಸಮ್ಹೌ ಐ ಕ್ಲಿಯರ್ಡ್ ಮೈ BCom. ಟಚ್ವುಡ್ ಪಾಸ್ ಆಗೋದೆ ಒಂದೇ ಶಾರ್ಟಲ್ಲಿ. ಅದೇನು ಕಷ್ಟ ಇದೆ BCom. ಆ್ಯಂಡ್ ಎಸ್ ಐ ಮೇಡ್ ಇಟ್ ಟು ಕಾಲೇಜ್. ಆ್ಯಂಡ್ ಅದರಲ್ಲಿ ಜಾಸ್ತಿ ಸ್ಟಾಫಿಂಗ್ ರೆಕ್ರೂಟ್ಮೆಂಟ್ ಎಲ್ಲ BCom ಅಲ್ಲಿ PUCದಲ್ಲಿ ಬಿಸ್ನೆಸ್ ಸ್ಟಡೀಸಲ್ಲಿ ಓದಿದ್ದೆ. ಒಂದಷ್ಟೆಲ್ಲ ಇತ್ತು ಕ್ವೆಶನ್ಸು, ಅದೆಲ್ಲ ಬರೆದು ಆ್ಯಂಡ್ ಸಮ್ಹೌ ಬರ್ದೆ ಆ್ಯಂಡ್ ಐ ಕ್ಲಿಯರ್ಡ್ ಆಲ್ಸೋ. ಇಟ್ಸ್ ನಾಟ್ ದಟ್ ಗೋನ್ ಬಿ ಡಿಫಿಕಲ್ಟ್. ಅಷ್ಟೊಂದು ಕಷ್ಟ ಅಂತ ಏನು ಅನ್ಸೋದಿಲ್ಲ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಬೋತ್. ಬಟ್ ಇನ್ ಕೇಸ್ ನಿಮಗೆ ಕ್ಲಾಶ್ ಆಗ್ತಾ ಇದೆ, ಯು ವಾಂಟ್ ಫೋಕಸ್ ಆನ್ CA ಇಟ್ ಸೆಲ್ಫ್ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ದಟ್. ಬಟ್ ಒಂದು ನನ್ನ ಕಡೆಯಿಂದ ಸಜೆಷನ್ ಏನಂದರೆ, ಇಫ್ ಯು ಆರ್ ಥಿಂಕಿಂಗ್ ಆಫ್ ಗಿವಿಂಗ್ ಓನ್ಲಿ CA ಎಕ್ಸಾಮ್ಸ್ ಅಲ್ವಾ, BCom ಎಕ್ಸಾಮ್ ಫೀಸ್ನ ಪೇ ಮಾಡಿಬಿಡಿ. ಸೊ ನಿಮ್ಮದು BCom ಎಕ್ಸಾಮ್ ಫೀಸ್ ಪೇಮೆಂಟ್ ಆಗಿರಬೇಕು. ನಿಮ್ಮದು ರಿಸಲ್ಟ್ ಶೀಟಲ್ಲಿ ಇನ್ ಕೇಸ್ ಯು ಡೋಂಟ್ ಅಟೆಂಡ್, ರಿಸಲ್ಟ್ ಶೀಟಲ್ಲಿ ಆಬ್ಸೆಂಟ್ ಬರಬೇಕು. ನೆಕ್ಸ್ಟ್ ಇಯರಲ್ಲಿ ನಿಮ್ದು ಅದು ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗಬೇಕು. ಇನ್ ಕೇಸ್ ಇಫ್ ಯು ಡೋಂಟ್ ಪೇ ಎಕ್ಸಾಮ್ ಫೀಸ್, ದಟ್ಸ್ ಗೋನ್ ಬಿ ಅ ಲಿಟಲ್ ಡಿಫಿಕಲ್ಟ್ ವೇ. ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂದರೆ ಹೆಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಸೆಮ್ ಎಕ್ಸಾಮ್ ಫೀಸ್ ಕಟ್ಬಿಟ್ಟಿದೆ. ಸೊ ಐ ಕ್ಯಾನ್ ರೈಟ್ ಇಟ್ in my third sem as supplementary, but you make sure that you pay your exam fees. ಸದ್ಯಕ್ಕೆ ಇನ್ನೂ ಫೈನಲ್ ಡೇಟ್ಸ್ ಅನೌನ್ಸ್ ಆಗಿಲ್ಲ. ಸೊ ವಿಲ್ ಸಿ ಕ್ಲಾಶ್ ಆದರೆ ಏನು ಮಾಡಬೇಕು ಅಂತ. ಜಸ್ಟ್ ಈಗ ಎಕ್ಸಾಮ್ ಕ್ಲಾಶ್ ಆಗೋದ್ರೆ ಏನು ಅಂತ ಪ್ರಿಪ್ರೇಷನ್ ಸ್ಟಾಪ್ ಮಾಡಬೇಡಿ. ಯು ಹ್ಯಾವ್ ಇವಾಗಿಂದ ಹೋದ್ರು ಯು ಹ್ಯಾವ್ ಸಫಿಷಿಯಂಟ್ ಟೈಮ್ ಟು ಕ್ಲಿಯರ್ ಯುವರ್ ಎಕ್ಸಾಮ್ಸ್. CA ಎಕ್ಸಾಮ್ಸ್ ತುಂಬ ಕಷ್ಟ ಇರುತ್ತೆ. ಜಸ್ಟ್ ನಿಮ್ಮ ಪ್ರಿಪ್ರೇಷನ್ ಹಾರ್ಡ್ ಆಗಿರ್ಬೇಕಷ್ಟೇ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ಸ್ ಅಂತ ಹೇಳ್ತಾ ಬಾಯ್.